ಬೇಡ ಅಂತ ಅನ್ಕೊಂಡ್ಮೇಲೆ ನಿಮ್ ಜೀವನದಲ್ಲಿ ನಡೆದಿರೋ ಒಂದ್ ಘಟನೆ ಬಗ್ಗೆ ನನಗೆ ಯಾಕೆ ಹೇಳಿ ಸರ್? ನೀವ್ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ನಾನು ಹೊರಟೋಗು ಅಂದಾಗ ನೀನ್ ಹೋಗ್ಲಿಲ್ಲ. ಹೋಗಲ್ಲ ಅಂತಿದ್ರೆ ಹೊರಟೋಗು ಅಂತಿದೀಯಾ? ಇದು ನ್ಯಾಯನ ರಾಜಲಕ್ಷ್ಮಿ? ಬೇಡ ಸರ್, ನ್ಯಾಯದ ಬಗ್ಗೆ ಮಾತಾಡುವಂತ ಪರಿಸ್ಥಿತಿಲಿ ನಾನಿಲ್ಲ. ನನ್ ಮನಸ್ಸಿಗೆ ಮಾಡಿರೋಂತ ಗಾಯಗಳು ಸಾಕು. ನೋಡ್ ರಾಜಲಕ್ಷ್ಮಿ, ನನ್ನಿಂದ ನೀನ್ ಎಷ್ಟು ನೋವು ಪಟ್ಟಿದೀಯ ಅಂತ ನನಗೆ ಅರ್ಥ ಆಯ್ತು. ಅದಕ್ಕೆ ನಿನ್ಗೊಂದು ವಿಷಯ ಹೇಳೋಗೋಣ ಅಂತ ಬಂದೆ. ನೀವೇನು ಹೇಳ್ಬೇಡಿ ಸರ್, ನನಗೇನು ಕೇಳಕ್ ಇಷ್ಟ ಇಲ್ಲ. ಅಷ್ಟಕ್ಕೂ ಹೇಳಕ್ ಏನಿದೆ ಸರ್? ನಿಮ್ ಮನಸ್ಸಲ್ಲಿ ಪ್ರೀತಿನೇ ಇಲ್ಲ. ನನ್ ಮನ್ಸಲ್ಲಿರೋ ಪ್ರೀತಿನ ಸಾಯಿಸ್ಬಿಟ್ಟಿದ್ದೀರಾ. ನೀವು ನಾನು ಈಗ ಒಬ್ರು ಕೋಚು, ಒಬ್ಳು ಸ್ಟೂಡೆಂಟ್ ಅಷ್ಟೇ ಸರ್. ನೀವ್ ಯಾವಾಗ್ಲೂ ಅದೇ ತಾನೇ ಸರ್ ಹೇಳ್ತಿದ್ರಿ. ಅವಾಗ ನನಗೆ ಅರ್ಥ ಆಗ್ಲಿಲ್ಲ. ರಾಜಲಕ್ಷ್ಮಿ, ಅದು ಅವಾಗ. ಮತ್ತೆ ಇವಾಗ ಕೋಚ್ ಆಗು ಕೂಡ ಇರಲ್ವಾ? ಓಹೋ, ಅದನ್ನ ಹೇಳ್ಬೇಕು ಅಂತ ಬಂದ್ರಾ? ಹೌದು. ಇನ್ಮೇಲಿಂದ ನಿನ್ ಕೋಚ್ ಅಲ್ಲ, ನಿನ್ನ ಪ್ರೀತಿಸ್ತಿರೋ ಶೌರ್ಯ, ನಿನ್ನ ಶೌರ್ಯ. ಐ ಲವ್ ಯು ರಾಜಲಕ್ಷ್ಮಿ. ಹೌದು, ನನ್ನ ಇಷ್ಟಪಡೋರು ನನಗೆ ಯಾರೂ ಇಲ್ಲ. ನನ್ನ ಜೀವನದಲ್ಲಿ ನಡೆದಿರೋ ಘಟನೆಯಿಂದ ನಾನು ಹೀಗೆ ಇದ್ಬಿಟ್ಟೆ. ಆದ್ರೆ ನನ್ನ ಇಷ್ಟೊಂದು ಪ್ರೀತಿಸಿದ ನಿನ್ನ ದೂರ ಮಾಡಬೇಕು ಅಂದ್ಕೊಂಡಿಲ್ಲ. ಅದಕ್ಕೆ ಐ ಲವ್ ಯು ರಾಜಲಕ್ಷ್ಮಿ. ಇಂಥದ್ದೆಲ್ಲ ನಿಮಗ್ ಬೇಡ ಅಂತ ನಾನು ಹೇಳ್ದೆ ಅಲ್ವಾ ಸರ್? ಅಂದ್ರೆ ನೀನ್ ಬೇಕು ಅಂದ್ಕೊಂಡಾಗ ಪ್ರೀತಿಸೋದು, ಬೇಡ ಅಂದಾಗ ಬಿಟ್ಬಿಡ್ಬೇಕಾ? ಅವತ್ ನಾನು ಬೇಡ ಅಂದಾಗ ನೀನ್ ಹಿಂದೆ ಬಿದ್ದೆ. ಇವತ್ತು ನೀನ್ ಬೇಡ ಅಂದೆ ಅಂತ ನಾನು ಹೇಗೆ ಸುಮ್ಮನಾಗ್ತೀನಿ? ನನ್ನಿಂದ ನಿನ್ಗಾಗಿರೋ ನೋವನ್ನ ನನ್ನ ಪ್ರೀತಿಯಿಂದ ನಾನೇ ಮರ್ಸ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಅದಕ್ಕೆ ಐ ಲವ್ ಯು ರಾಜಲಕ್ಷ್ಮಿ. ಒಂದ್ ಕಾಲದಲ್ಲಿ ಈ ಮಾತುಗೋಸ್ಕರ ಹುಚ್ಚಿ ತರ ಕಾಯ್ತಾ ಇದ್ದೆ. ನಿಮಗೋಸ್ಕರ ನಿದ್ದೆನು ಮಾಡದೆ ರಾತ್ರಿಗಳು ಕಳೆದಿದ್ದೀನಿ. ಎಷ್ಟೋ ಕನಸುಗಳು ಕಂಡಿದ್ದೆ. ಇವಾಗ ಈ ಮಾತನ್ನ ಕೇಳಿದ್ರೇನೆ ನನಗೆ ಭಯ ಆಗತ್ತೆ ಸರ್. ಸರ್, ನಾನು ಹೇಳ್ಬೇಕಾಗಿರೋದನ್ನ ಹೇಳಾಯ್ತು. ನನ್ ಚಿಕ್ಕಪ್ಪನ ಕೈಯಲ್ಲಿ ಅವತ್ ನಾನು ಸತ್ತೇ ಹೋಗ್ಬಿಡ್ಬೇಕಿತ್ತು. ಈಗ ಮತ್ತೆ ಅವ್ರು ನಿಮ್ಮನ್ನ ನೋಡಿದ್ರೆ ಚೆನ್ನಾಗಿರಲ್ಲ ಸರ್. ನಿಮಗ್ ಕೈ ಮುಗಿತೀನಿ, ಮೊದಲಿಂದ ಹೊರಟು ಹೋಗಿ ಸರ್. ನನ್ಗೇನ್ ಗೊತ್ತು? ಬಂದಿದ್ದು ನಿನ್ಗೋಸ್ಕರನೇ ಅಲ್ವಾ?
ನನಗೋಸ್ಕರ ಯಾಕೆ ಬರ್ತಾರೆ? ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏನ್ ಗೊತ್ತು? ಎಲ್ಲ ಎಲ್ಲ ಅಂದ್ರೆ ನನ್ನ ಹತ್ರನೇ ಹೇಳಿಸ್ಬೇಕು ಅಂತ ನೋಡ್ಬೇಡ. ಯಾರ ಬಗ್ಗೆನೋ ನನ್ನ ಹತ್ರ ಯಾಕೆ ಹೇಳ್ಬೇಕು? ಯಾರೋ ಅಲ್ಲ ಅಂತ ಗೊತ್ತು, ಅದಕ್ಕೆ. ಅಂದ್ರೆ ಏನು? ನನಗೆ ಎಲ್ಲ ಗೊತ್ತು. ತಪ್ಪು ರಾಜಲಕ್ಷ್ಮಿ. ತಪ್ಪು ಮಾಡೋ ಅಭ್ಯಾಸ ನನಗಿಲ್ಲ. ಹಾಕಿ ಕಲಿತೀನಿ ಅಂತ ಕಾಲೇಜಲ್ಲಿ ಪ್ರೀತಿ ಪಾಠ ಕಲಿಯೋದು ತಪ್ಪಲ್ವೇ? ಕಾಲೇಜಲ್ಲಿ ಸಾಲ್ದು ಅಂತ ಈಗ ಮನೆ ಕೂಡ ಬಾ ಅಂತ ಕರೆದ್ಯಾ? ಇಷ್ಟ ಬಂದಾಗೆಲ್ಲ ಮಾತಾಡ್ಬೇಡಿ. ನಿಜಾನೇ ತಾನೇ ಮಾತಾಡ್ತಾ ಇರೋದು? ಅಷ್ಟಕ್ಕೂ ನಮ್ ಬಗ್ಗೆ ನಿಮ್ಗೇನ್ ಗೊತ್ತಿದೆ? ಏನು ಗೊತ್ತಿಲ್ಲ. ಗೊತ್ತು, ಎಲ್ಲ ಗೊತ್ತು. ಕಾಲೇಜಲ್ಲಿ ಆ ಕೋಚ್ನ ಪ್ರೀತಿಸ್ತಾ ಇದ್ಯಾ ಅಂತ ಗೊತ್ತು.